ಅಯ್ಯೋ, ನೀನ್ ನನ್ಗೆ ತುಂಬಾನೇ ದೊಡ್ಡ ಕೆಲಸ ಮಾಡ್ಕೊಟ್ಟಿದ್ಯಾ ನೋಡು. ನೀನ್ ಹೇಳು, ನಾನ್ ನಿನಗೆ ಏನ್ ಕೊಡ್ಲಿ? ಏನು ಬೇಡ ನನಗೆ. ಅಯ್ಯೋ, ನೀವು ನನಗೆ ಕೆಲಸ ಕೊಟ್ಟಿದ್ದೀರಾ, ವರ್ಷಕ್ಕೆ ಸಂಬಳ ಕೊಡ್ತೀರಾ, ಊಟ ಕೊಡ್ತಾ ಇದ್ದೀರಾ, ಬೇರೇನ್ ಬೇಕು ನನಗೆ? ಆದ್ರೆ ನಿಮ್ಮ ದೇವರ ಮನೆಯಲ್ಲಿ ತಟ್ಟೆ ಇದೆಯಲ್ಲ, ಅದಕ್ಕೆ ನೀವು ಪ್ರತಿದಿನ ಪೂಜೆ ಮಾಡ್ತಿರಲ್ಲ, ಆ ತಟ್ಟೆ ಎಲ್ಲಿ ತನಕ ನಿಮ್ಮ ಮನೇಲಿ ಇರುತ್ತೋ ಅಲ್ಲಿ ತನಕ ನಿಮ್ಗೆ ಯಾವ ತೊಂದರೆನೂ ಆಗಲ್ಲ. ಯಾವಾಗ ಆ ತಟ್ಟೆ ನಿಮ್ಮ ಮನೆಯಿಂದ ಹೋಗುತ್ತೋ ಆವಾಗ ನಿಮ್ಗೇನಾಗುತ್ತೋ ಗೊತ್ತಿಲ್ಲ. ಬಾಳು, ಅಯ್ಯೋ ಇದೇನ್ ಹೇಳ್ತಾ ಇದೀಯ ನೀನು? ನನಗೇನು ಅನ್ನಿಸ್ತೋ ಅದನ್ನ ನಿಮ್ಗೆ ಹೇಳಿದ್ದೀನಿ. ಸರಿ, ಹೋಗ್ಲಿ ಬಿಡು. ಇಲ್ಲಿ ನೋಡು ಬಾಳು, ನಾನು ನಿನ್ಗೋಸ್ಕರ ಸಿಹಿ ಮಾಡ್ತೀನಿ, ಆಯ್ತಾ? ದೇವ್ರಿಗೂ ಕೂಡ ನೈವೇದ್ಯ ಆಗುತ್ತೆ. ಸರಿ, ನಾನೀಗ ಹೋಗ್ಲಾ ಶೆಟ್ಜಿ? ಹೊರಗಡೆ ತುಂಬಾ ಕೆಲಸ ಇದೆ. ಸುಖ ಅಂದ್ರೆ ಕೇವಲ ಹಣ ಆಸ್ತಿ ಆಗಿರೋದಿಲ್ಲ ಕಣಪ್ಪ. ಧನ ಧಾನ್ಯ ಇದೆ ಅಂತಂದ್ರೆ ಸುಖ ಇದೆ ಅಂತ ಆಗಿರೋದಿಲ್ಲ. ಈಗ ಗುರುಜಿಯ ಮನೆ ಕಡೆನೆ ನೋಡಿ ನೀವು. ಅವನ ಮನೆಗೆ ಕಿಟಕಿ ಬಾಗಿಲುಗಳು ಸರಿಯಾಗಿಲ್ಲ, ಮನೇಲಿ ಅಕ್ಕಿ ಬೇಳೆ ಇಲ್ಲ, ಹಣ ಸಂಪತ್ತು ಇಲ್ಲ, ಆದ್ರೂ ಕೂಡ ಸಮಾಧಾನ ಇದೆ, ಸುಖವಾಗಿ ಬದುಕ್ತಿದ್ದಾರೆ. ಕೆಲವು ಜನರ ಹತ್ರ ಬರೀ ಹಣ ಆಸ್ತಿ ಇರುತ್ತೆ, ಸಾಕಷ್ಟು ಹಣ ಸಂಪತ್ತು ಇರುತ್ತೆ, ಆದ್ರೆ ಅವರ ಜೀವನ ಮಾತ್ರ ಮೋರಾ ಬಟ್ಟೆ ಆಗಿರುತ್ತೆ. ಅದನ್ನ ನೋಡಿದೀನಿ ನಾನು ಕಣ್ಣಾರೆ. ಚಿಕ್ಕಂದಿನಲ್ಲಿ ತುಂಬಾ ಹತ್ತಿರದಿಂದ ನೋಡಿದೀನಿ ನಾನು. ಯಾವ ಮನೆಯಲ್ಲಿ ಬಂಗಾರದ ಹೊಳೆ ಹರಿತಾ ಇತ್ತೋ, ಸಾಕಷ್ಟು ಹಣ ಆಸ್ತಿ ಇದ್ರೂ ಕೂಡ ಊಟ ಮಾತ್ರ ರುಚಿಸ್ತಾ ಇರಲಿಲ್ಲ ಅವರಿಗೆ. ಶೇಟ್ಜಿ, ಬರ್ಲಾ ಒಳಗೆ? ಓಹೋ ಮಾರುತಿ, ಬಾ 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 ಬಾ. ನಮಸ್ಕಾರ ಶೇಟ್ಜಿ. ರಾಮ್ ರಾಮ್. ಏನ್ ಮಾರುತಿ, ಇವತ್ತು ಅಪರೂಪಕ್ಕೆ ನಮ್ಮನೆ ಕಡೆ ಬಂದಿದ್ಯಾ? ಶೇಟ್ಜಿ, ನಿಮ್ ಹತ್ರ ಸ್ವಲ್ಪ ಕೆಲ್ಸ ಇತ್ತು. ಇಲ್ಲಿ ನೋಡು, ನಿನ್ಗದೇನ್ ಕೆಲ್ಸ ಇದೆಯೋ ಅದನ್ನ ತಟ್ ಅಂತ ಹೇಳ್ಬಿಡು. ನನ್ಗಿಲ್ಲಿ ಸಾಕಷ್ಟು ಕೆಲ್ಸ ಬಾಕಿ ಇದೆ. ಸ್ವಲ್ಪ ಹಣದ ಅವಶ್ಯಕತೆ ಇತ್ತು ಶೇಟ್ಜಿ. ಅಯ್ಯೋ, ಇಲ್ಲಿ ನನ್ ಹತ್ರನೇ ಹಣ ಇಲ್ಲ ಕಣೋ, ನಿನಗೆಲ್ಲಿಂದ ಕೊಡ್ಲಿ ನಾನು? ಜಾಸ್ತಿ ಹಣ ಬೇಕಾಗಿಲ್ಲ ಶೇಟ್ಜಿ. ಮಳೆ ಆಗ್ತಾ ಇದ್ದ ಹಾಗೆ ಬಿತ್ತನೆ ಬೀಜ ತರಬೇಕು ಶೇಟ್ಜಿ, ಗೊಬ್ಬರ ಕೂಡ ತರಬೇಕು. ಹೊಲದ ಕೆಲ್ಸಗಳಿಗೆ ಅಂತ ಸ್ವಲ್ಪ ಹಣ ಬೇಕಾಗಿತ್ತು ನೋಡಿ. ಜಾಸ್ತಿ ಅಲ್ಲ ರೀ, ಸ್ವಲ್ಪ ಹಣ ಕೊಟ್ಟಿದ್ರೆ ತುಂಬಾ ಸಹಾಯ ಆಗ್ತಾ ಇತ್ತು ಶೇಟ್ಜಿ. ನೀನ್ ಹೇಳ್ತಾ ಇರೋದೆಲ್ಲ 100ಕ್ಕೆ 100 ಸತ್ಯನೇ. ಆದ್ರೆ ನನ್ನ ಹತ್ರ ಹಣ ಇದ್ದಿದ್ರೆ ನಾನು ನಿನ್ನ ಖಂಡಿತ ಕೊಟ್ಟಿರ್ತಿದ್ದೆ. ರೀ, ಹೀಗ್ಯಾಕ್ ಮಾತಾಡ್ತಾ ಇದ್ದೀರಾ? ಇರೋದ್ರಲ್ಲೇ ಅವನಿಗೆ ಸ್ವಲ್ಪ ಹಣ ಕೊಡಿ. ಅಯ್ಯೋ ಸರಳ, ನನ್ನ ಹತ್ರನೇ ಹಣ ಇಲ್ಲ. ಒಂದ್ ವೇಳೆ ಇದ್ದಿದ್ರೆ ಅವನಿಗೆ ಕೊಡ್ತಾ ಇರ್ಲಿಲ್ವಾ? ಶೇಟ್ಜಿ, ನಿಮಗ್ ಬೇಕಿದ್ರೆ ನನ್ನ ಹೊಲ ಗಿರ್ವಿ ಇಟ್ಕೊಳ್ಳಿ. ಅಯ್ಯೋ ಬೇಡ ಕಣಪ್ಪ, ಬೇಡ. ಈ ಹೊಲ ಗಿರ್ವಿ ಇಟ್ಕೊಳ್ಳೋ ವ್ಯವಹಾರ ಎಲ್ಲ ಬೇಡ. ಒಂದ್ ಕಡೆ ಹೊಲ ಗಿರ್ವಿ ಇಟ್ಕೊಂಡೆ ಅಂದ್ರೆ ಅದ್ರ ಸಾಲ ಬಡ್ಡಿ ಬೆಳೀತಾ ಹೋಗುತ್ತೆ. ಆ ಸಾಲದ ಬಡ್ಡಿ ಹಣ ಕೊಡೋದಕ್ಕಾಗಲ್ಲ ನಿಮ್ಮಿಂದ. ಅದಕ್ಕೆ ಸ್ವಲ್ಪ ದಿನದ ಮಟ್ಟಿಗೆ ಹೊಲ ಗಿರ್ವಿ ಇಟ್ಕೊಂಡು ಹಣ ಕೊಡೋ ವ್ಯವಹಾರನ ನಿಲ್ಸ್ಬಿಟ್ಟಿದ್ದೀನಿ ನಾನು. ಆಯ್ತು ಶೇಟ್ಜಿ, ಆದ್ರೆ ಆಗತ್ತಾ ಅಂತ ನೋಡಿ ಹೇಳಿ ಶೇಟ್ಜಿ. ನಾನು ನಾಳೆ ಬೆಳಗ್ಗೆ ಬರ್ತೀನಿ. ಜಾಸ್ತಿ ಅಲ್ಲ ರೀ, ಸ್ವಲ್ಪ ಮಾತ್ರ ಹಣ ಬೇಕಿತ್ತು. ಸರಿ, ಹಾಗಾದ್ರೆ ಹಾಗೇನಾದ್ರೂ ಇತ್ತು ಅಂದ್ರೆ ನಾನು ನಿನಗೆ ತಿಳಿಸ್ತೀನಿ. ಹಾ, ನೀನ್ ಹೊರಡು. ದೇವ, ಈಗ ಮಾಡೋದು ಅಂತ ನಂಗೊಂದು ಸ್ವಲ್ಪನೂ ಗೊತ್ತಾಗ್ತಲ್ಲ ನೋಡು. ಮಾರುತಿ, ಅಯ್ಯೋ ಏನಾಯ್ತು? ಅಯ್ಯೋ ಬಾಳು, ಏನ್ ಹೇಳಲಿ ನಿನಗೆ, ಹಣದ ಅವಶ್ಯಕತೆ ಇದೆ ಸ್ವಲ್ಪ. ಅದಕ್ಕೆ ಶೆಟ್ಜಿ ಅವ್ರ ಹತ್ರ ಬಂದಿದ್ದೆ ನಾನು. ಅವ್ರ ಹತ್ರ ಹಣ ಕೇಳ್ದೆ ನಾನು. ಮತ್ತೆ ಹಣ ಕೊಡೋದಿಕ್ ಆಗಲ್ಲ ಅಂತಂದ್ರು ಅವರು. ಎಷ್ಟು ಹಣ ಕೇಳಿದೆ? ಹಾಗೆಲ್ಲ ಏನೂ ಇಲ್ಲ, ಸ್ವಲ್ಪ ಇದ್ರೂ ಸಾಕಾಗ್ತಾ ಇತ್ತು. ನನ್ನ ಹತ್ರ ಬಿತ್ತನೆ ಬೀಜ ಇಲ್ಲ ಅಲ್ವ, ಯಾರಿಂದಾದ್ರೂ ತಗೊಂಡಿರ್ತಾ ಇದ್ದೆ ಹಣ ಕೊಟ್ಟು. ಮಳೆ ಬೀಳೋದಕ್ ಮುನ್ನ ಬಿತ್ತನೆ ಮಾಡೋ ತಯಾರಿ ಕೂಡ ಮಾಡ್ಬಿಟ್ಟಿದೀನಿ.
ಇಷ್ಟೆಲ್ಲ ಮಾಡಿ ಬಿತ್ತನೆ ಬೀಜ ಇಲ್ಲ ಅಂತಂದ್ರೆ ಏನ್ ಮಾಡೋದು ಮಳೆ ಯಾವಾಗ ಬೇಕಾದ್ರೂ ಬರ್ಬೋದು ಇಷ್ಟರಲ್ಲಿ. ಮತ್ತೆ ಈಗ ಏನ್ ಮಾಡ್ಲಿ, ಬಡವ್ರ ಪರಿಸ್ಥಿತಿ ಯಾವತ್ತು ಹೀಗೆ ಇರುತ್ತೆ ಬಾಳು. ಅವ್ರಿಗೆ ಯಾರು ಸಹಾಯ ಮಾಡೋದಿಲ್ಲ. ಆ ದೇವ್ರು ನಮ್ಮ ಮೇಲೆ ದಯೆ ಇರಲ್ಲ ನೋಡು. ಏನ್ ಮಾಡ್ಲಿ ನಾನು? ಅಯ್ಯೋ ಮೂರ್ತಿ, ಅಳ್ಬೇಡ ನೀನು. ಅಳ್ಬೇಡ ಅಂತಂದ್ರೆ ಏನ್ ಮಾಡ್ಲಿ ನಾನು ಬಾಳು? ಬೆಳೆನೇ ಬರ್ಲಿಲ್ಲ ಅಂತಂದ್ರೆ ಹೊಟ್ಟೆಗೆ ಏನ್ ತಿನ್ನೋದು? ಬಡವನ ಯೋಗ್ಯತೆನೇ ಇಷ್ಟು. ಬೆಳೆ ಬಂದು ಸ್ವಲ್ಪ ಜೋಳ ಸಿಕ್ಕಿದ್ರೆ ಹೊಟ್ಟೆಗೆ ಏನಾದ್ರೂ ತಿನ್ಬೋದು, ಸ್ವಲ್ಪ ಮಾರಾಟನೂ ಮಾಡ್ಬೋದು. ಇಲ್ಲ ಅಂದ್ರೆ ಹೊಟ್ಟೆಗೆ ತಿನ್ನೋಕೆ ಏನು ಇರೋದಿಲ್ಲ ಬಾಳು. ಹೊಟ್ಟೆಯಿಂದ ಸಾಯೋ ಪರಿಸ್ಥಿತಿ ಆಗುತ್ತೆ ನೋಡು ಬಾಳು. ಮಾರುತಿ, ಒಂದ್ ಕೆಲ್ಸ ಮಾಡು, ನಾಳೆ ಬೆಳಗ್ಗೆ ಬಂದು ನನ್ನ ಭೇಟಿ ಮಾಡು. ನಿನ್ನ ಭೇಟಿ ಮಾಡಿ ಏನ್ ಮಾಡ್ಲಿ? ಈಗ ನೀನ್ ಸುಮ್ನೆ ಮನೆಯಲ್ಲಿ ಕೈ ಕಟ್ ಕೂತಿರ್ತೀಯ ಅಲ್ವಾ, ಅದಕ್ಕೆ ನಾನ್ ಬಾ ಅಂದಾಗ ಬಾ, ನಾನ್ ನೋಡ್ತೀನಿ ಏನ್ ಮಾಡೋದು ಅಂತ. ಅಯ್ಯೋ ಬಾಳು, ನೀನೇ ಈ ಜಾಗದಲ್ಲಿ ಆಳ ಕೆಲಸ ಮಾಡ್ತಿದೀಯ. ನೀನ್ ನನ್ಗೋಸ್ಕರ ಏನ್ ಮಾಡ್ತೀಯ ಕಣಪ್ಪ? ಹೌದು ಕಣಪ್ಪ, ನೀನ್ ಹೇಳ್ತಾ ಇರೋದು ಸರಿಯಾಗಿದೆ. ನಿಂಗಾಗುತ್ತೆ ಅಂದ್ರೆ ಬಾ, ಇಲ್ಲಾಂದ್ರೆ ಹೋಗ್ಲಿ ಬಿಡು. ಬರ್ತೀನಿ. ನೀನು ಏನ್ ಹಣ ಕೊಡ್ತೀಯ ನನ್ಗೆ? ಅಯ್ಯೋ ನೀನು ನಾನು ಹೇಳ್ದಷ್ಟು ಮಾಡು ಮಾರೇ. ಈಗ ಸರಿ, ಪರವಾಗಿಲ್ಲ. ಎಲ್ಲಿ ಬರ್ಲಿ ನಾನು? ಇಲ್ಲಿಗೆ ಬರ್ಲಾ ನಾನು? ಬಾರಪ್ಪ ನೀನು, ಹೇಗೋ ನಮ್ಮ ಭೇಟಿ ಆಗುತ್ತೆ. ಹಾ, ನೋಡೋಣ ಏನ್ ಮಾಡೋದು ಅಂತ. ಆಗ್ಲಿ. ಮತ್ತೆ ಮಾಯಪ್ಪ ಚೆನ್ನಾಗಿದ್ದಾನೆ ಅಲ್ವಾ? ಮನೆ ಕಡೆ ಎಲ್ರು ಚೆನ್ನಾಗಿದ್ದಾರೆ ಅಲ್ವಾ? ಇಲ್ಲ ಹೋಗೋವಾಗ ಏನಾದ್ರೂ ಸಂದೇಶ ತಿಳಿಸ್ಬೇಕಾ ಅವ್ರಿಗೆ? ನಿನ್ ಕೆಲಸ ಮಾಡು ಮೊದ್ಲು, ಹೋಗು. ಸರಿ, ಬರ್ತೀನಿ ನಾನು. ಹಾ, ಜಾಸ್ತಿ ದಿನ ಒಂದೇ ಕಡೆ ನಾನು ಇರೋದಿಲ್ಲ ಕಣಪ್ಪ. ಈ ಗುರೂಜಿಯ ಮನೆಗೆ ಬಂದಿದ್ದೆ, ಈಗ ಇಲ್ಲಿನ ಕೆಲಸ ಕೂಡ ಆಯ್ತು. ಓಂ ಭವತಿ ಭಿಕ್ಷಾಂದೇಹಿ. ನಿಮ್ಮ ಋಣ ನನ್ನ ಮೇಲಿದೆ. ನನಗೆ ಅವಶ್ಯಕತೆ ಇದ್ದಷ್ಟು ಅದಕ್ಕಿಂತ ಜಾಸ್ತಿ ಕೇಳ್ತಿದ್ದೀನಿ. ಪ್ರತಿ ಸಾರಿ ಕೇಳಲ್ಲ, ಈ ಸಾರಿ ನನ್ನ ಮನೆಗೆ ಸಾಕ್ಷಾತ್ ದೇವ್ರು ಬಂದಿದ್ದಾರೆ. ಅವ್ರಿಗೆ ಊಟ ಸಿಗ್ಲಿ, ಪ್ರಸಾದ ಸಿಗ್ಲಿ, ಅದಕ್ಕೆ ಈ ಭಿಕ್ಷೆ ಕೇಳ್ತಿದ್ದೀನಿ. ಓಂ ಭವತಿ ಭಿಕ್ಷಾಂದೇಹಿ. ಇಲ್ಲೆಲ್ಲ ನಿಲ್ಲೋ, ಹೋಗೋ ಮುಂದೆ. ಹೇಳಿದ್ನಲ್ವಾ ನಾನು? ಅಯ್ಯೋ, ಸರಿ, ನಿಮ್ಮಿಚ್ಛೆ ಅಂತೆ. ಈಗ ನೋಡಿ ಮಳೆಗಾಲ ಶುರು ಆಗಿದೆ. ಗುರುಜಿ, ಮಾಮ ಬರ್ತೀನಿ ನಾನು. ಸ್ವಲ್ಪ ಈ ಕಡೆ ಬಾ ನೋಡೋಣ. ಏನಪ್ಪ, ನಿನ್ ಮುಖ ಯಾಕೆ ಹೀಗೆ ಸೊರಗಿದೆ? ಏನಿಲ್ಲ ಮಾಮ, ಈಗ ಊಟದ ತಯಾರಿ ಶುರು ಮಾಡ್ತಿದ್ದೀವಿ. ಗುರುಜಿ, ನಿನ್ ಮೊಣಕಾಲ್ ತೋರ್ಸು ನೋಡೋಣ. ಏನ್ ಗುರುಜಿ, ಮಾಮ, ಎಷ್ಟೊಂದು ಗಮನ ಇದೆ ನನ್ನ ಮೇಲೆ ನಿಮಗೆ. ಅದೇನಂದ್ರೆ ಗುರುಜಿ, ಯಾರು ಹೇಗ್ ಬೇಕಾದರೂ ನಡ್ಕೊಳ್ಳಿ, ನಾವು ನಮ್ಮ ತಾಳ್ಮೆ ಮಿತಿ ಮೀರೋಗ್ ಬಿಡಬಾರ್ದು. ನಮ್ಮ ಕೋಪ, ಅಸಮಾಧಾನ ಏನೆಲ್ಲ ಇರುತ್ತೋ ಅದನ್ನೆಲ್ಲ ನಾವು ಮನಸ್ಸಿನಲ್ಲೇ ಇಟ್ಕೋಬೇಕು. ಯಾರೆಷ್ಟೇ ಚೆನ್ನಾಗಿ ನಡ್ಕೊಂಡ್ರು ಕೂಡ ನಾವು ಹಿಗ್ಗಿ ಇರಿದೋಗ್ಬಾರ್ದು.
ಯಾರೆಷ್ಟೇ ನಿಂದನೆ ಮಾಡಿದ್ರು ಬೇಜಾರು ಮಾತ್ರ ಮಾಡ್ಕೋಬಾರ್ದು ನಾವು. ಇಲ್ಲ ಇಲ್ಲ ಮಾಮ, ನೀವಿದ್ದೀರಾ, ಅದಕ್ಕೆ ನನಗೆ ಯಾರೇನೇ ಹೇಳಿದ್ರು ಬೇಜಾರಾಗಲ್ಲ. ಅಯ್ಯೋ ಗುರುಜಿ, ನಾನು ಇಷ್ಟೊಂದು ಜನರನ್ನ ಕರ್ಕೊಂಡು ನಿಮ್ಮ ಮನೆಗೆ ಬಂದಿದ್ದೀನಿ. ನಿಂಗೆ ತೊಂದರೆ ಆಗ್ತಾ ಇದೆ, ಅದ್ ನನ್ಗೆ ಅರ್ಥ ಆಗತ್ತೆ. ಇಲ್ಲ ಮಾಮ, ಇದೆಲ್ಲ ಯಾವಾಗ್ಲೂ ಇದ್ದಿದ್ದೆ. ಜನರ ವರ್ತನೆನ ನನ್ನ ಮನ್ಸಿಗೆ ಹಾಕೊಳ್ಳಲ್ಲ. ಒಳಗಡೆ ಹೋಗ್ತಾ ಇದೆಯಲ್ವಾ? ಹೌದು ಮಾಮ, ಸುಜಾತಾಗ್ ಹೇಳ್ತೀನಿ ಅಡ್ಗೆ ತಯಾರಿ ಮಾಡೋದಕ್ಕೆ. ನಿನ್ ಜೋಳಿಗೆ ಸ್ವಲ್ಪ ತೋರ್ಸು ನೋಡೋಣ. ಅಯ್ಯೋ ಮಾಮ, ಅದ್ರಲ್ಲಿ ನೋಡೋದೇನಿದೆ? ಅಯ್ಯೋ ತೋರ್ಸು ಅಂತಿದ್ದೀನಲ್ವಾ ನಾನು. ಸರಿ. ಅಯ್ಯೋ ಏನಿದು, ಇಷ್ಟೇ ಇದೆಯಲ್ಲ ಅದರಲ್ಲಿ. ಇಲ್ಲಿ ಇಷ್ಟೆಲ್ಲ ಜನರಿದ್ದಾರಲ್ಲ, ಎಲ್ರಿಗೂ ಹೇಗ್ ಸಾಕಾಗುತ್ತೆ? ಇಲ್ಲ ಮಾಮ, ಅಯ್ಯೋ ಮನೇಲಿ ಇನ್ನೂ ಇದೆ, ಅಡ್ಗೆಗೆ ಸಾಕಾಗುತ್ತೆ. ಮನೆ ಒಳಗಡೆ ಒಂದಷ್ಟಿದೆ. ಸರಿ ಆಗ್ಲಿ, ಹೋಗು ನೀನು. ಸರಿ ಮಾಮ. ಮಾಮ, ನಾನು ಆಳುಗಳನ್ನ ಕಳಿಸಿ ಅಕ್ಕಿ ಮೂಟೆ ಜೋಳದ ಮೂಟೆನ ತಂದ್ಕೊಳ್ಳ? ವೆಂಕಪ್ಪ, ಈಗಲೇ ಹೇಳೋದು ಬೇಡ. ನಾನು ಯಾವಾಗ ಹೇಳ್ತೀನೋ ಆಗ ತರೋದಕ್ಕೆ ಹೇಳುವಂತೆ. ಗುರುಜಿ ಪರಿಸ್ಥಿತಿ ಅಷ್ಟು ಸರಿ ಇಲ್ಲ ಮಾಮ. ಅಯ್ಯೋ, ಅವ್ರು ಹೇಗೋ ಅಡುಗೆ ಮಾಡ್ತಾ ಇದ್ದಾರೆ. ನೀವಿಲ್ಲಿದ್ದೀರಾ, ಅದಕ್ಕೇನು ಕಡಿಮೆ ಆಗ್ತಾ ಇಲ್ಲ. ಸಾಕಷ್ಟು ಪರೀಕ್ಷೆ ಆಯ್ತು ನೋಡಿ ಗುರುಜಿ. ಇದು ಸರಿಯಾಗಿ ಹೇಳಿದೆ ನೀನು ದತ್ತು. ನೋಡೋಣ, ಮಾಡೋಣ ಏನಾದರೂ ಅವನಿಗೋಸ್ಕರ. ಬಂದ್ರ ರೀ? ಸಿಕ್ತ ದಾನ ಎಷ್ಟು ಬೇಕಿತ್ತು ಅಷ್ಟು ರೀ. ನಾನ್ ನಿಮ್ಮನ್ ಮಾತಾಡಿಸ್ತಾನೆ ಇದ್ದೀನಿ, ಮಾತಾಡ್ದೇನೆ ಇದ್ದೀರಲ್ಲ. ರೀ, ಇಷ್ಟೇನಾ? ಯಾರು ಕೊಟ್ಟಿಲ್ಲ. ಈಗೇನ್ ಮಾಡೋದು? ದಾನ ಅಂತೂ ಕೊಟ್ಟಿಲ್ಲ, ಆದ್ರೆ ಕೆಲವು ಜನರು ಕೆಟ್ಟದಾಗ ಬೈದ್ ಕಳ್ಸಿದ್ರು, ಇನ್ನು ಕೆಲವರು ಬಾಗ್ಲಿಂದ ಒದ್ದು ಓಡಿಸಿದ್ರು. ಅಲ್ಲ, ಅವರು ಕೂಡ ಸರಿಯಾಗೇ ಇದ್ದಾರೆ. ಅವರು ನಮಗೆ ಯಾಕೆ ಕೊಡ್ಬೇಕು ಅಲ್ವಾ? ಪ್ರತಿಯೊಬ್ಬರಿಗೂ ಏನು ಅಂತ ಹೇಳೋಕ್ಕಾಗುತ್ತೆ? ನಾವ್ ಯಾಕೆ ಕೇಳ್ತಾ ಇದ್ದೀವಿ ಅನ್ನೋದನ್ನ. ಯಾರಿಗ ಅರ್ಥ ಆಗುತ್ತೋ ಅವ್ರು ಕೊಡ್ತಾರೆ, ಯಾರಿಗ ಅರ್ಥ ಆಗಲ್ವೋ ಅವ್ರು ಯಾಕೆ ಕೊಡ್ತಾರೆ ನಮಗೆ? ನೀವ್ ಯಾವಾಗ್ಲೂ ಹೋಗಲ್ವಲ್ಲ, ಯಾವಾಗ ಅವಶ್ಯಕತೆ ಇರುತ್ತೋ ಅವಾಗ ಹೋಗ್ತೀರಾ. ಸದ್ಯಕ್ಕೆ ಯಾವುದೇ ಕಾರ್ಯಕ್ರಮನೂ ಇಲ್ಲ, ಯಾವ ಪೂಜೆನೂ ಇಲ್ಲ. ಇಂಥ ಸಮಯದಲ್ಲಿ ಕೇಳೋದ್ರಿಂದ ತಪ್ಪೇನೂ ಇಲ್ವಲ್ಲ, ಮತ್ತೆ ಜಾಸ್ತಿ ಏನು ಬೇಕಾಗಿಲ್ಲ. ನಾವಷ್ಟೇ ಇದ್ದಿದ್ರೆ ಉಪವಾಸ ಇರ್ಬೋದಾಗಿತ್ತು, ನೀರು ಕುಡ್ಕೊಂಡು ದಿನ ಕಳಿಬೋದಿತ್ತು. ಆದ್ರೆ ಮಾಮ ಇದ್ದಾರೆ, ಇಷ್ಟು ಜನರಿದ್ದಾರೆ, ಅವರೆಲ್ಲರೂ ಊಟಕ್ಕೆ ಒಂದಷ್ಟು ದಾನ ಸಿಗ್ಬೇಕಿತ್ತು. ಏನ್ ಮಾಡೋದು ದೊಡ್ಡ ಪ್ರಶ್ನೆ ಆಗಿದೆ. ಬೇರೆ ಊರಿಗೆ ಹೋಗಿ ನೋಡಿದ್ರೆ ಹೇಗಿರುತ್ತೆ? ಅದು ನಾನು ಹೋಗಿ ಬರೋ ಅಷ್ಟರಲ್ಲಿ ತಡ ಆಗುತ್ತೆ. ನೀನ್ ಅಡ್ಗೆ ಮಾಡೋದು ಯಾವಾಗ? ರೀ, ಮುಂದಿನ 3-4 ದಿನ ಕಳಿಯೋದಕ್ಕೆ ನನ್ ಕೊರಳಲ್ಲಿರೋ ಮಾಂಗಲ್ಯ ಸೂತ್ರನ್ ಮಾರೋಣ. ಅದರಿಂದ ಏನ್ ಹಣ ಬರುತ್ತೋ ಅದನ್ನ ನಿಭಾಯಿಸೋಣ. ನಿನ್ ಕತ್ತಲ್ಲಿರೋ ಮಂಗಳಸೂತ್ರನ ಬೇಡ ಬೇಡ ರೀ. ಅದ್ರಲ್ಲೇನಿದೆ, ನೀವಿದ್ದೀರ ನನ್ ಜೊತೆ, ಮಾಮ ಅವ್ರ ಆಶೀರ್ವಾದ ಇದೆ.
ರೀ ಈಗ ನೀವೇನ್ ಜಾಸ್ತಿ ಯೋಚನೆ ಮಾಡಬೇಡಿ. ಇದನ್ ತಗೊಳ್ಳಿ, ಹೋಗಿ ಸಾವುಕಾರ ಹತ್ರ ಕೊಡಿ. ಇದ್ರಿಂದ ಸಿಗೋ ಹಣದಲ್ಲಿ ಪೂರ್ತಿ ದಿನಸಿ ತಗೊಂಡ್ ಬನ್ನಿ. ಇದೊಂದು ಕೊನೆಯಾಗಿದ್ದ ಒಡವೆ ಇದು. ರೀ ಮತ್ತೆ ಮಾಡ್ಸೋಣ. ಹೀಗೆ ಮುಂದುವರೆದ್ರೆ ಎಲ್ಲಿಂದ ಆಗುತ್ತೆ? ರೀ ನನ್ ಮಾತ್ ಕೇಳಿ, ಬೇಗನೆ ಹೋಗಿ. ಈಗ ಇವತ್ತೊಂದಿನ ಆದ್ರೂ ಸರಿಯಾದ ಸಮಯಕ್ಕೆ ಊಟ ಮಾಡೋಣ. ಸರಿ. ಸುಖವಾಗಿರಪ್ಪ, ಸುಖವಾಗಿರು. ಕೂತ್ಕೋ. ದತ್ತು, ಚಂದು, ಏನ್ರಪ್ಪ ಜಾಗದ ಕಡೆ ಯಾರಾದ್ರೂ ಹೋಗಿದ್ರೋ ಇಲ್ವೋ? ಅದೇನಂದ್ರೆ ಆ ಕಡೆ ಪರಿಸ್ಥಿತಿ ಹೇಗಿದೆ? ಚಿಂತೆ ಮಾಡೋಂಥದ್ದೇನಿಲ್ಲ ಅಲ್ವಾ? ಇಲ್ಲ ಮಾಮ, ನಾವು ನೋಡ್ಕೊಂಡು ಬಂದಿದ್ದೀವಿ. ಮಾಮ, ತಲೆ ಕೆಡ್ಸ್ಕೊಳ್ಳೋಂತ ಯಾವುದೇ ಕಾರಣ ಇಲ್ಲ ನೋಡಿ. ಏನಂದ್ರೆ ಇಲ್ಲಿನ ವಾಸ್ತವ್ಯನ ನಾವು ಈಗ ಬದಲಾಯಿಸ್ಬೇಕು, ಆಯ್ತಲ್ವಾ? ಗುರುಜಿ ಅತಿಥಿ ಸತ್ಕಾರ ಮುಗೀತು. 17ನೇ ವರ್ಷ ಇದು. ಮಾಮ, ನಾನು ಆಚೆ ಹೋಗಿ ಬರ್ತೀನಿ. ಏನಪ್ಪ ಗುರುಜಿ, ಏನಕ್ಕಪ್ಪ ಇಷ್ಟು ಗಡಿ ಬಿಡಿ? ಅದು ಸ್ವಲ್ಪ ಆಚೆ ಹೋಗ್ತಿದ್ದೆ. ಅದು ಊರಲ್ಲಿ ಚಿಕ್ಕ ಕೆಲಸ ಇದೆ. ಅಯ್ಯೋ ಹೋಗವಂತೆ, ಅಷ್ಟೊಂದು ಆತರ ಏನು? ಏನು ತೊಂದರೆ ಇಲ್ಲ ಅಲ್ವಾ? ಇಲ್ಲ ಮಾಮ, ಅದದು ಸ್ವಲ್ಪ ದಿನಸಿ ಸಾಮಗ್ರಿ ತರಬೇಕಿತ್ತು. ಆಮೇಲೆ ಹೋದ್ರೆ ಕಷ್ಟ ಅಲ್ವಾ? ಹಾಗಂತೀಯ? ಹೋಗು ಹಾಗಾದ್ರೆ. ಸರಿ ಮಾಮ. ಮಾಮ, ಅಯ್ಯೋ ಇವ್ರ ಹಣ ಇಲ್ಲ ಅಂದ್ಮೇಲೆ ದಿನಸಿ ಎಲ್ಲಿಂದ ತರ್ತಾರೆ ಇವರು? ಗೊತ್ತಿದೆ ನನಗದು. ಅದೇನಂದ್ರೆ ಈಗ ಅವನ ಹತ್ರ ಕೊನೆಯದಾಗಿ ಒಂದೇ ಒಂದು ಒಡವೆ ಉಳಿದಿದೆ, ಹೆಂಡತಿಯ ಮಂಗಲ ಸೂತ್ರ. ಅದನ್ನ ಮಾರಾಟ ಮಾಡಕ್ ಹೊರಟಿದ್ದಾನೆ. ಆದ್ರೆ ನಾನದನ್ನು ಮಾರಾಟ ಮಾಡಕ್ ಬಿಟ್ಬಿಡ್ತೀನ? ನನ್ನ ಚಿಕ್ಕಂದಿನಲ್ಲಿ ಇಂಥದ್ದೇ ಒಬ್ಬ ಮನುಷ್ಯ ಇದ್ದ. ಅವನಿಗೆ ಭೂಮಿಯಿಂದ ಬಂಗಾರ ತೆಗೆದುಕೊಟ್ಟಿದ್ದೆ ನಾನು. ಇಲ್ಲಿ ನಾನು ಖುದ್ದಾಗಿ ಕೂತಿರುವಾಗ ಮನೆಯಲ್ಲಿನ ಕೊನೆಯ ಒಡವೆ ಮಾರಾಟ ಮಾಡಕ್ ಹೊರಟಿದ್ದಾನೆ. ಏನ್ ಹೇಳೋಣ, ಇಲ್ಲಿ ಕೊಡೋನು ಕೂತಿದ್ದಾನೆ, ಆದ್ರೆ ದೇವರ ಎದುರು ಏನು ಕೇಳ್ತಾನೆ ಇಲ್ಲ ಇವನು. ಓ ಬಾಳು, ನೀನಿಲ್ಲಿ? ನೀನ್ ನಾಳೆ ಬೆಳಗ್ಗೆ ಬರೋದಿಕ್ಕಲ್ವಾ ಹೇಳಿದ್ ನನ್ಗೆ? ಹೌದು, ಆದ್ರೆ ಈಗಲೇ ಬಂದಿದ್ದಕ್ಕೆ ಏನಾದ್ರು ತೊಂದರೆ ಆಯ್ತಾ? ಅಯ್ಯೋ ಹಾಗೇನಿಲ್ಲ. ಈಗ ನೀನ್ ಕರೆದಿದ್ಯಾ ಅಂತ ನಾನು ಇಲ್ಲೇ ಅಷ್ಟೊತ್ತಿಂದ ಕಾಯ್ತಾ ಕೂತಿದ್ದೀನಲ್ಲ. ಬಂದಿದ್ದು ಒಳ್ಳೇದಾಯ್ತು ಅಲ್ವಾ? ನಾನು ಅನ್ಕೊಂಡಿದ್ದೆ ನೀನಂತೂ ಇಲ್ಲಿಗೆ ಬರಲ್ವೇನೋ ಅಂತ. ಮೊದಲೇ ನಿನ್ ಮನ್ಸಲ್ಲಿ ಸಾಕಷ್ಟು ಸಂದೇಹಗಳಿದೆ. ಈ ಚಿಕ್ಕ ಹುಡುಗ ಏನ್ ಮಾಡ್ತಾನೆ ಅಂತ, ಇವನೇನೋ ಕರೆದಿರ್ಬೋದು ಅಂತ. ಅಯ್ಯೋ ಮಾರೇಯ, ಹಾಗೆಲ್ಲ ಏನೂ ಇಲ್ಲ. ನನ್ನ ಮನ್ಸು ತುಂಬಾ ವಿಚಲವಾಗಿದೆ ನೋಡು. ನನ್ನ ಜೀವನ ಮುಂದೆ ಹೇಗಾಗುತ್ತೆ ಅಂತ ನಂಗೂ ಅರ್ಥ ಆಗ್ತಿಲ್ಲ. ನಂಗೆ ಹಣದ ಅವಶ್ಯಕತೆ ತುಂಬಾ ಇದೆ ಬಾಳು. ನಾನ್ ಸಾಕಷ್ಟು ಜನರ ಹತ್ರ ಕೇಳಿದೆ ಹಣ, ಆದ್ರೆ ನನ್ನ ಅನಿವಾರ್ಯತೆ ಯಾರೂ ಸಹಾಯಕ್ಕೆ ಬರ್ತಾನೆ ಇಲ್ಲ ನೋಡು. ಹೀಗೆ ಇರೋದು ಜಗತ್ತು ನೋಡು. ಕಷ್ಟ ಅಂತ ಬಂದಾಗ ಯಾರು ಇರಲ್ಲ ನಮ್ ಜೊತೆ ಯಾರಾದ್ರೂ ಇದ್ದಾರೆ ಅಂದ್ರೆ ಅದು ಆ ಪರಮೇಶ್ವರ ಆಗಿರ್ತಾನೆ, ಭಗವಂತ ಆಗಿರ್ತಾನೆ. ಬೇರೆ ಯಾರು ನಮ್ ಜೊತೆ ಇರಲ್ಲ ಮಾರುತಿ. ಹೌದೋ ಬಾಳು? ಎಲ್ಲ ಸಂಬಂಧಿಕರು, ಗೆಳೆಯರು, ಪರಿಚಯದವರು ಎಲ್ರ ಹತ್ರ ಹಣ ಕೇಳಿದೆ ನೋಡು ನಾನು. ಆದ್ರೆ ನನ್ನ ಕಷ್ಟ ಸಮಯದಲ್ಲಿ ಯಾರು ಸಹಾಯ ಮಾಡ್ಲಿಲ್ಲ. ಸರಿ, ಅದು ಹೋಗ್ಲಿ ಬಿಡು. ಆದ್ರೆ ನೀನ್ ಯಾಕೆ ನನ್ನ ಇಲ್ಲಿ ಕರೆದೆ ಅಂತ ಗೊತ್ತಾಗ್ಲಿಲ್ಲ. ಬೆಳಿಗ್ಗೆಯಿಂದ ನನ್ನ ಗಂಟಲ್ಲಿ ನೀರೇ ಇಳಿತಿಲ್ಲ. ಅಯ್ಯೋ, ಈಗೆಲ್ಲ ಮಾಡ್ಬೇಡಪ್ಪ ನೀನು. ನನ್ಗೇಳು, ನಿನ್ಗೆ ಎಷ್ಟು ಹಣ ಬೇಕಿತ್ತು? ಬಿತ್ತನೆ ಬೀಜ ತರಬೇಕು ಮತ್ತು ಹೊಲದ ಕೆಲ್ಸಕ್ಕೆ ಎಷ್ಟು ಹಣ ಬೇಕಾಗುತ್ತೋ ಅಷ್ಟು ಬೇಕಿತ್ತು ನೋಡು. ಜಾಸ್ತಿ ಬೇಡ, ಸ್ವಲ್ಪ ಮಾತ್ರ ಬೇಕಿತ್ತು. ಸರಿ, ಆಗ ನಿಂದೆ. ಬಾ.
ಮಾರುತಿ, ಇಲ್ಲಿ ಅಗ್ಗಿ. ಏನ್ ನೋಡ್ತಾ ಇದೀಯಾ? ಇಲ್ಲಿ ಅಗ್ಗಿ. ಇಲ್ಲ. ಹೌದು, ಎಲ್ಲಿ ಲಾಠಿ ಇಟ್ಟಿದ್ದೀನೋ ನಾನು ಅಲ್ಲಿ ಅಗಿ. ಅಗಿ. ಸ್ವಲ್ಪ ಅಗಿ. ಅಯ್ಯಯ್ಯೋ ಅಬ್ಬಬ್ಬ, ಬಾಳು, ಇಷ್ಟೊಂದು ಬಂಗಾರ? ಹೌದು, ನಿನ್ಗೆ ಎಷ್ಟು ಬೇಕೋ ಅಷ್ಟು ತಗೋ, ಮತ್ತೆ ಬಾಕಿ ಅಲ್ಲೇ ಇಡು. ನಿಜವಾಗ್ಲೂನಾ? ಹೌದು, ನಿಜ. ಅಯ್ಯೋ, ಇನ್ನೂ ಸ್ವಲ್ಪ ತಗೋ. ಬೇಡ ಬೇಡ ಬಾಳು, ನಂಗಿಷ್ಟೇ ಸಾಕಾಗಿದೆ. ನೋಡು, ಇನ್ನೊಂದ್ಸಾರಿ ಯೋಚನೆ ಮಾಡು. ಬೇಡ ಬೇಡ ಬಾಳು, ನಂಗಿಷ್ಟೇ ಅವಶ್ಯಕತೆ ಇರೋದು. ನಂಗಿಷ್ಟೇ ಕೊಡು ಸಾಕು ನೀನು. ಅಯ್ಯೋ, ಎದೇಳು. ಅಯ್ಯೋ, ನನ್ನ ಕಾಲಿಗೆ ಯಾಕೆ ಬೀಳ್ತಾ ಇದೀಯ ನೀನು? ಈಗ ನಿನ್ ತೊಂದರೆ ಪರಿಹಾರ ಆಗುತ್ತೆ ಅಲ್ವಾ? ಹೌದು ಬಾಳು. ಸರಿ, ಹಾಗಾದ್ರೆ ಹೋಗು ಈಗ. ಮತ್ತೆ ಇದನ್ನ ಯಾರಿಗೂ ಹೇಳ್ಬೇಡ. ಸುಮ್ಮನೆ ಡಂಗೂರ ಸಾರ್ಬೇಡ, ಇಲ್ಲಾಂದ್ರೆ ಕಣ್ಕಂಡವ್ರು ಬರ್ತಾರೆ ನನ್ನ ಹತ್ರ ಹಣ ಕೇಳೋದಕ್ಕೆ. ಹಾ, ಅರ್ಥ ಆಯ್ತು ಅಲ್ವಾ? ಹೌದು, ನಾನು ಬರ್ತೀನಿ. ಗುರುಜಿ, ಏನಪ್ಪ ದಿನಸಿ ತಗೊಂಡು ಬರೋನಿದ್ದೆ ಅಲ್ವಾ ನೀನು? ಹೌದು ಮಾಮ, ಅದ್ರ ವ್ಯವಸ್ಥೆ ಆಗುತ್ತೆ ಆಮೇಲೆ. ಸರಿ, ಮತ್ತೆ ಅಡಿಗೆ ಕೆಲಸ ಎಲ್ಲಿವರೆಗೆ ಬಂತು? ಮಾಮ, ತಯಾರಿ ಆಗ್ತಿದೆ. ಸರಿ, ಹಾಗಾದ್ರೆ ಮುಂದುವರಿಸಿ. ಅಷ್ಟಲ್ಲಿ ನಾನು ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ. ಆ ಹಸುಗಳನ್ನ ಸ್ವಲ್ಪ ನೋಡ್ಕೊಂಡು ಬರ್ತೀನಿ ನಾನು. ಹಾ, ಸರಿ ಮಾಮ. ನಿನ್ ಕೆಲಸ ಮುಂದುವರಿಲಿ. ನಡೀರಪ್ಪ. ಒಳ್ಳೇದಾಯ್ತು ನೀವು ಬಂದಿದ್ದು. ಮಾರಾಟ ಮಾಡಿದ್ರ ಮಾಂಗಲ್ಯನ? ಹಣ ತಂದ್ರ? ಎಲ್ಲಿ ಹಣ? ಅಂದ್ರೆ ಅದು ಮಾಮ ಅವರು ಹೋಗುವಾಗ ನನ್ನ ಹತ್ರ ಕೇಳಿದ್ರು. ಬಹುಶಃ ಅವ್ರಿಗೆ ಎಲ್ಲ ಗೊತ್ತಾಗಿರ್ಬೋದು, ನಾನು ಎಲ್ಲಿ ಹೋಗ್ತಿದ್ದೀನಿ, ಯಾಕೆ ಹೋಗ್ತಿದ್ದೀನಿ ಅನ್ನೋದು. ರೀ, ಆದ್ರೆ ಸಾವುಕಾರು ಏನ್ ಹೇಳಿದ್ರು? ಅಯ್ಯೋ, ಸಾವುಕಾರರು ಇರ್ಲಿಲ್ಲ ಅಲ್ಲಿ. ಅಲ್ಲಿ ಇದ್ದ ಜನರು ಹೇಳಿದ್ರು ಬೆಳಗ್ಗೆನೆ ಹೋದ್ರು ಅಂತ. ಆದ್ರೆ ದಿನಸಿನ ನಾವು ಇವತ್ತೇ ತರಬೇಕಿತ್ತು. ನಾಳೆ ಯಜಮಾನ್ರ ಹತ್ರ ಹೋಗಿ ಏನ್ ಪ್ರಯೋಜನ? ಅದಕ್ಕೆ ಒಡವೆನ್ ವಾಪಸ್ ತಗೊಂಡ್ ಬಂದೆ. ಮಾಮ ಅವ್ರ ಆಶಯ ಆಗಿತ್ತು ಅನ್ಸುತ್ತೆ, ಒಡವೆ ಹೋಗದೆ ಇರ್ಲಿ ಅಂತ.
ಏನ್ರಪ್ಪ ಜನಗಳೇ, ಹೇಗಿದ್ದೀರಾ ನೀವೆಲ್ಲ? ಚೆನ್ನಾಗಿದ್ದೀರಾ ತಾನೇ? ಹೌದು ಮಾಮ. ಅಯ್ಯೋ ಮಾರಾಯ, ಕುರಿಗಳಿಗೆ ಮೇವು ನೀರು ಕೊಟ್ಟಿದ್ದೀರಾ ಇಲ್ವೋ? ಹಾ ಮಾಮ. ಒಳ್ಳೆ ಹಸಿರಾದ ಎಲೆಗಳನ್ನ ಹುಲ್ಲನ್ನ ಕಿತ್ಕೊಂಡು ಬನ್ನಿ. ಕುರಿಗಳ ಹೊಟ್ಟೆ ಚೆನ್ನಾಗಿ ತುಂಬಬೇಕು. ಅರ್ಥ ಆಗ್ತಾ ಇದೆಯಾ? ಹೌದು ಮಾಮ. ಹಾ, ಆ ಕುದುರೆಗೆ ಮೇವು ನೀರು ಕೊಡಿ. ಮಾಮ, ಗುರುಜಿ ಹತ್ರ ಎಷ್ಟು ದಿನ ಉಳ್ಕೊಳ್ಬೇಕು? ಬೇಕಾದ್ರೆ ನಾವಿಲ್ಲೇ ಈ ಜಾಗದಲ್ಲಿ ಉಳ್ಕೋತಿದ್ದೀವಿ. ಹೊರಡೋ ವಿಚಾರ ಅಂತೂ ಇದೆ ಕಣಪ್ಪ. ಈಗಾದ್ರೆ ಅದಕ್ಕೆ ಮುನ್ನ ಆ ಗುರುಜಿಯ ಕಡೆ ಕೂಡ ನೋಡ್ಬೇಕಲ್ವಾ? ಅವನಿಗೂ ಏನಾದ್ರೂ ಒಂದು ವ್ಯವಸ್ಥೆ ಮಾಡಬೇಕಲ್ವಾ? ಅದೇನಂದ್ರೆ, ಈ ದಿನಗಳಲ್ಲಿ ಭಕ್ತಿಯಿಂದ ಆರಾಧಿಸೋ ಜನರು ಸಿಗೋದು ಅಂದ್ರೆ ತುಂಬಾ ಕಷ್ಟ. ಇನ್ನು ಮುಂದೆ ಅಂತೂ ಇನ್ನೂ ಕಷ್ಟ ಆಗ್ತಾ ಹೋಗುತ್ತೆ. ಹೀಗೆ ಒಳ್ಳೆಯ ಜನರು ಸುಲಭವಾಗಿ ಸಿಗಲ್ಲ. ಹೀಗೆಯೇ ಅನೇಕ ತಲೆಮಾರುಗಳು ಕಳೆಯುತ್ತೆ. ಅದೇನಂದ್ರೆ, ಯಾವುದೇ ಅಪೇಕ್ಷೆಯನ್ನ ಇಟ್ಕೊಳ್ಳದೆ ನಮ್ಮ ದೇವರನ್ನ ಮನಸ್ಸಿನಿಂದ ಪ್ರೀತಿ ಮಾಡೋದು, ಹಾಗೆ ಭಕ್ತಿ ತೋರಿಸೋದು, ಆ ತರ ಜನರು ಇನ್ನು ಮುಂದೆ ಸಿಗೋದು ತುಂಬಾ ಕಷ್ಟ ಆಗುತ್ತೆ ನೋಡಿ. ನಿಮಗೆ ಮಾಮನ ನೋಡೋ ಅವಕಾಶ ಸಿಕ್ಕಿದೆ, ಆದ್ರೆ ಅವನ ಜೊತೆಗೆ ಹೀಗೆ ಭಕ್ತಿ ತೋರಿಸೋ ಭಕ್ತನನ್ನ ನೋಡೋಕೆ ಸಿಕ್ಕಿದ್ದು ನಿಮ್ಮ ಅದೃಷ್ಟ ಅನ್ಕೊಳ್ಳಿ ನೀವು. ಅದು ನಿಜಾನೇ ಮಾಮ. ಮಾಮ, ನಾವು ಅವ್ರ ಮನೇಲಿ ಉಳ್ಕೊಂಡ್ವಿ, ಆದ್ರೆ ಅವ್ರು ಯಾವತ್ತೂ ತಮ್ಮ ಬಡತನ ನಮಗ್ ತೋರ್ಸೇ ಇಲ್ಲ. ಅವ್ರು ಕಷ್ಟದಲ್ಲಿದ್ದಾರೆ, ಆದ್ರೆ ಅವ್ರ ಮುಖದಲ್ಲಿ ಯಾವತ್ತೂ ಕಷ್ಟ ತೋರ್ಸ್ಕೊಂಡಿಲ್ಲ ಅವರು. ಕಷ್ಟ ಕಣಪ್ಪ ಚಂದು. ಇಲ್ಲಿ ಒಂದೇ ಮನೆಯ ಒಳಗಡೆ ಪರಸ್ಪರ ಹೊಂದಾಣಿಕೆ ಆಗ್ತಾ ಇಲ್ಲ. ಆದ್ರೆ ಗುರುಜಿಯ ವಿಚಾರ ಬೇರೆನೆ. ನಾವ್ ಇಷ್ಟೊಂದು ಜನರನ್ನ ಕರ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. ಅಷ್ಟೆಲ್ಲ ಜನರಿಗೆ ಊಟ ಹಾಕೋದಕ್ಕೆ ಹೊರಗಿನಿಂದ ದಾನ ಕೇಳ್ಕೊಂಡು ಬಂದು ಊಟ ಬಡಿಸೋದು ಅಂತಂದ್ರೆ ಅಷ್ಟು ಸುಲಭನ? ಅದು ತುಂಬಾ ಕಷ್ಟ. ಇಷ್ಟು ವರ್ಷಗಳು ಕಳೆದವು, ಇಷ್ಟೊಂದು ಊರುಗಳಿಗೆ ಅಲ್ದಿದ್ದೀನಿ. ಹುಟ್ಟದಾಗಿನಿಂದ ಕುರಿಗಳನ್ನ ತಗೊಂಡು ಅಲ್ದಾಡ್ತಾ ಇದ್ದೀನಿ. ಈ ವರ್ಷಗಳ ನಡುವೆ ಎಷ್ಟೊಂದು ಜನರನ್ನ ನೋಡಿದ್ದೀನಿ. ಎಲ್ಲರೂ ನೆನಪಾಗ್ತಾ ಇದ್ದಾರೆ. ಪ್ರತಿಯೊಬ್ಬರ ಭಕ್ತಿಯ ರೀತಿ ಕೂಡ ನೆನಪಾಗ್ತಾ ಇದೆ. ರೀ, ಎಲ್ಲಿ ಹೋಗಿದ್ರಿ ನೀವು? ಅಡ್ಗೆ ಎಲ್ಲ ತಯಾರಾಗಿದೆ. ಮಾಮ ಬಂದಿದಾರಲ್ವಾ? ಇಲ್ಲ, ನಾನು ಅವ್ರು ಬರೋದನ್ನೇ ಕಾಯ್ತಿದ್ದೆ. ಯಾಕೆ ಇನ್ನು ಮಾಮ ಅವ್ರು ಬರ್ಲೇ ಇಲ್ಲ? ನಾನ್ ಕೂಡ ಅದನ್ನೇ ಯೋಚನೆ ಮಾಡ್ತಿದ್ದೀನಿ ಸುಜಾತ. ನನಗೇನನ್ಸುತ್ತಂದ್ರೆ, ನಮ್ಮಿಂದೇನು ತಪ್ಪಾಗಿಲ್ಲ ಅಲ್ವಾ? ಇಲ್ಲ ರೀ, ಆದ್ರೆ ಈಗ ನಾವೇನ್ ಮಾಡೋದು? ಮಾಮ ಬರೋ ತನಕ ಇಲ್ಲೇ ಕಾಯೋಣವಾ? ಹಾಗಾದ್ರೂ ಪರವಾಗಿಲ್ಲ. ಈಗ ತುಂಬಾ ಹೊತ್ತಾಗಿದೆ, ಅವ್ರಿಗೆ ಹೊಟ್ಟೆ ಹಸಿದಿರ್ಬೋದು. ಸರಿಯಾಗಿದೆ ನೀವು ಹೇಳ್ತಿರೋದು. ಹಾಗೋ ಹೀಗೋ ಮಾಡಿ ಎಲ್ಲರಿಗೋಸ್ಕರ ಅಡ್ಗೆ ತಯಾರು ಮಾಡಿದೀನಿ, ಆದ್ರೆ ಅವರೇ ಇಲ್ಲ ಇಲ್ಲಿ. ಆದ್ರೆ ಮಾಮ ನನಗೆ ಹೇಳಿದ್ರು, ಕುರಿಗಳ ಹತ್ರ ಹೋಗ್ಬಿಟ್ಟು ಬರ್ತೀನಿ ಅಂತ. ಅವುಗಳಿಗೆ ಮೇವು ನೀರು ಕೊಡ್ತಾ ಇರ್ಬೋದು, ಅದಕ್ಕೆ ತಡ ಆಗ್ತಿದೆ ಅನ್ಸುತ್ತೆ. ನೀವ್ ಹೇಳ್ತಿರೋದು ಸರಿಯಾಗಿದೆ, ಆದ್ರೆ ಈಗ ಮುಂದೆ ಏನ್ ಮಾಡೋದು ನಾವು? ಅಂದ್ರೆ ನೀವ್ ಹೇಗೆ ಹೇಳ್ತಿರೋ ಹಾಗೆ ಮಾಡ್ತೀನಿ. ನಾನು ಒಂದ್ ಕೆಲ್ಸ ಮಾಡ್ತೀನಿ, ನಾನು ಅವ್ರ ಜಾಗಕ್ಕೆ ಹೋಗಿ ಮಾಮ ಅವ್ರನ್ನ ಕರ್ಕೊಂಡ್ ಬರ್ತೀನಿ. ಸರಿ ರೀ, ಹಾಗಾದ್ರೆ ನಾನು ಅಷ್ಟರಲ್ಲಿ ಉಳ್ದಿ ತಯಾರಿ ಮಾಡ್ಕೋತೀನಿ ರೀ. ಆದ್ರೆ ಮಾಮ ಅವ್ರಿಗೆ ಅವ್ರ ಜಾಗದಲ್ಲಿ ಕೆಲಸ ಮುಗ್ದಿರುತ್ತಲ್ವಾ? ಅಲ್ಲಿಗೆ ಹೋದಾಗ್ಲೇ ಗೊತ್ತಾಗುತ್ತೆ ಅಲ್ವಾ? ಆದ್ರೆ ಒಂದ್ ವಿಷಯ ಗಮನದಲ್ಲಿಟ್ಕೋ, ಮಾಮ ಅವ್ರಿಗೆ ನಮ್ಮ ಪರಿಸ್ಥಿತಿ ಬಗ್ಗೆ ಏನು ತಿಳಿಬಾರ್ದು. ಸರಿ, ಆದ್ರೆ ನೀವು ಮಾಮ ಅವ್ರನ್ನ ಕರ್ಕೊಂಡ್ ಬನ್ನಿ. ಸರಿ, ಹೀಗ್ ಹೋಗಿ ಹಾಗ್ ಬರ್ತೀನಿ. ಮಾಮ, ನಾವು ಗುರುಜಿ ಮನೆಯಿಂದ ಈ ಕಡೆ ಬಂದ್ವಿ, ಆದ್ರೆ ಗುರುಜಿ ಇಲ್ಲಿಗೆ ಬರ್ತಾ ಇದಾರಲ್ಲ? ಹಾ, ಏನಪ್ಪ ಗುರುಜಿ, ಏನಾಯ್ತು? ಮಾಮ, ಮಧ್ಯಾಹ್ನನೇ ನೀವು ಈ ಕಡೆ ಬಂದಿದ್ದೀರಾ, ಆದ್ರೆ ಈಗ ಸಂಜೆ ಆಗೋಗಿದೆ. ಆದ್ರೂ ನೀವು
ಮನೆಗೆ ಬಂದಿಲ್ಲ. ಅದು ಮನೇಲಿ ಊಟ ತಯಾರಾಗಿದೆ. ಅರೆ ಗುರುಜಿ, ನಾನೀಗ ಮತ್ತೆ ಆ ಕಡೆ ಬರೋದಿಲ್ಲ. ನಾನು ನಾಳೆ ಬರ್ತೀನಿ. ಹಾ, ಬೆಳಗ್ಗೆನೆ ಬರ್ತೀನಿ. ಅಷ್ಟರಲ್ಲಿ ಒಂದು ಕೆಲಸ ಮಾಡು. ಇವತ್ತೇನು ಅಡಿಗೆ ಮಾಡಿ ಇಟ್ಟಿದ್ದೀರಲ್ವಾ, ಅದನ್ನ ಅಕ್ಕಪಕ್ಕದ ಜನರಿಗೆ ಬಡಿಸ್ಬಿಡು. ಮತ್ತೆ ಹಾ, ನನಗೋಸ್ಕರ ಏನು ಅಡಿಗೆ ಗಿಡಿಗೆ ಮಾಡ್ತಾ ಇರ್ಬೇಡ. ಒಂದ್ ಹಾಲು ಕುಡ್ದು ಹಾಗೆ ಹೊರಟ್ಬಿಡ್ತೀನಿ. ಮಾಮ, ಅಯ್ಯೋ, ನನ್ನ ಕಡೆಯಿಂದ ಏನಾದ್ರೂ ತಪ್ಪಾಯ್ತಾ? ಅಯ್ಯೋ, ಯಾರು ಹೇಳಿದ್ರಪ್ಪ ನಿನಗೆ ಹಾಗೆ? ಇಲ್ಲ ಇಲ್ಲ ಮಾಮ, ಅದು ನೀವು ಈ ಕಡೆ ಬಂದಿದ್ದೀರಾ ಅಲ್ವಾ, ಅದಕ್ಕೆ. ಅಯ್ಯೋ ಗುರುಜಿ, ಇಲ್ಲಿ ಕುರಿಗಳು ಹಸುಗಳು ಇದಾವಲ್ಲ, ಅವುಗಳನ್ನ ನೋಡ್ಕೋಬೇಕಾಗತ್ತಲ್ವ ನಾನು. ಹ, ನಾಳೆ ಬೆಳಗ್ಗೆ ಬರ್ತೀನಿ ನಾನು. ಸರಿ ಮಾಮ, ಆದ್ರೆ ನನಗೇನನ್ಸುತ್ತಂದ್ರೆ ನನ್ನ ಕಡೆಯಿಂದ ಏನಾದ್ರೂ ಕೊರತೆ ಆಯ್ತು ಅಂತ. ಇಲ್ಲ ಕಣಪ್ಪ, ನೀನೆಲ್ಲ ಮಾಡಿದೀಯಲ್ವಾ, ಅದು ದೊಡ್ಡ ದೊಡ್ಡ ಜನರಿಂದನೂ ಮಾಡೋಕ್ಕಾಗೋದಿಲ್ಲ. ನೀನ್ ಆ ಥರ ಯೋಚನೆ ಎಲ್ಲ ಮಾಡಬೇಡ. ಹಾ, ಆದ್ರೆ ನನಗೆ ಒಂದು ಆಸೆ ಇದೆ. ನೀವು ಮತ್ತೆ ನಮ್ಮ ಮನೆಗೆ ಬನ್ನಿ, ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಆದ್ರೆ ನಿಮ್ ಸೇವೆ ಮಾಡಬೇಕು. ದೇವ್ರ ನಮ್ಮ ಮನೆಗೆ ಬಂದು ಹಾಗೆ ವಾಪಸ್ ಹೋಗ್ಬಿಟ್ರು ಅಂತ ತುಂಬಾ ಬೇಜಾರಾಗುತ್ತೆ ಮಾಮ. ಅಯ್ಯೋ ಮಾರಾಯ, ಹೇಳದ್ನಲ್ವಾ ನಿನಗೆ, ಯಾವುದೇ ಚಿಂತೆ ಮನಸ್ಸಿನಲ್ಲಿ ಇಟ್ಕೋಬೇಡ. ಹಾ, ಹೋಗು, ಮನೆಗೆ ಹೋಗು. ನಾಳೆ ಬೆಳಗ್ಗೆ ಬರ್ತೀನಿ ನೋಡ್ ನಾನು. ಹಾ, ಆಗ ಮಾತಾಡೋಣ. ಸರಿ ಮಾಮ. ರೀ, ಬಂದ್ರ ನೀವು? ಎಷ್ಟೊತ್ತಿಂದ ಕಾಯ್ತಿದ್ದೀನಿ ನಾನು. ಸರಿ, ಊಟ ಎಲ್ಲ ಹೊರಗಡೆ ತರ್ಲಾ ನಾನು? ಬೇಡ. ಯಾಕ್ರಿ, ಮಾಮ ಬಂದಿಲ್ವಾ? ಇಲ್ಲ. ಏನ್ರಿ, ನೀವು ಮಾಮ ಅವ್ರನ್ನ ಕರ್ಕೊಂಡ್ ಬರಕ್ ಹೋಗಿದ್ರಲ್ವಾ? ಹೌದು. ಮತ್ತೆ ಯಾಕೆ ಕರ್ಕೊಂಡ್ ಬರ್ಲಿಲ್ಲ ಮಾಮ ಅವ್ರನ್ನ? ಅಯ್ಯೋ, ಮಾಮ ಅವರು ಹೇಳಿದ್ರಲ್ವಾ ಕುರಿಗಳನ್ನ ನೋಡ್ಕೊಂಡ್ ವಾಪಸ್ ಬರ್ತೀನಿ ಅಂತ. ಹೌದು, ಹೇಳಿದ್ರು. ರೀ, ಏನಾಯ್ತು? ಅದೇನಂದ್ರೆ ಚಿಂತೆ ಮಾಡೋ ಅಂತ ವಿಷಯ ಏನು ಇಲ್ಲ ಅಲ್ವಾ? ಅದೇನು ಇಲ್ಲ ಸುಜಾತ. ಮಾಮ ಅವ್ರಿಗೆ ಜಾಗದಲ್ಲಿ ಕೆಲಸ ಇದೆ. ಮತ್ತೆ ಯಾವಾಗ ಬರ್ತಾರೆ ಮಾಮ ಅವರು? ಅಂದ್ರೆ ಕೆಲ್ಸ ಆದ್ಮೇಲೆ ಬರ್ತಾರಲ್ವಾ? ಮಾಮ ಇವತ್ತಲ್ಲ, ನಾಳೆ ಬರ್ತಾರಂತೆ. ರೀ, ಮತ್ತೆ ಮಾಮ ಅವ್ರಿಗೋಸ್ಕರ ಅಡ್ಗೆ ಮಾಡಿದ್ವಲ್ಲ ನಾವು, ಅದನ್ನ ಏನ್ ಮಾಡೋದು? ಮಾಮ ಅವ್ರು ಹೇಳಿದ್ದಾರೆ ಪಕ್ಕದ ಜನರಿಗೆ ಬಡಿಸ್ಬಿಡಿ ಅಂತ. ಯಾಕ್ರಿ ಹೀಗ್ಯಾಕೆ ಹೇಳಿದ್ರು ಮಾಮ ಅವರು? ಇಲ್ಲಾಂದ್ರೆ ನಮ್ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ ಮಾಮ ಅವ್ರಿಗೆ? ಸುಜಾತ, ದೇವ್ರಿಗಂತೂ ಏನು ವಿಷಯ ಗೊತ್ತಾಗದೆ ಇರೋಲ್ಲ. ಆದ್ರೆ ಹಾಗೇನಿರಲ್ಲ ಅಂತ ನನಗನ್ಸುತ್ತೆ. ಹಾಗಾದ್ರೆ ಈ ಸರಿ ಹೀಗ್ಯಾಕಾಗಿರ್ಬಹುದು? ಪ್ರತಿ ವರ್ಷ ಮಾಮ ಅವರು ನಮ್ಮನೇಲಿ ಊಟ ಮಾಡದೆ ಹೋಗೋದಿಲ್ಲ. ಅಯ್ಯೋ, ಆದ್ರೆ ಈ ವರ್ಷ ಕೂಡ ಊಟ ಮಾಡದೆ ಹೋಗಲ್ಲ ಅಲ್ವಾ? ನಾಳೆ ಬರ್ತೀನಿ ಅಂದಿದ್ದಾರೆ. ಹಾಗಾದ್ರೆ ನಾವು ಅವರು ನಾಳೆ ಊಟ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ಬೇಕಾಗುತ್ತೆ. ಇಲ್ಲ ಇಲ್ಲ, ಅದ್ರ ಅವಶ್ಯಕತೆನೇ ಇಲ್ಲ. ಅಂದ್ರೆ ಅದು ಮಾಮ ಹೇಳಿದ್ದಾರೆ. ನಾನು ಒಂದು ತಟ್ಟೆ ಹಾಲು ತಗೋತೀನಿ ಅಷ್ಟೇ, ಆಮೇಲೆ ನಾವು ಮಾತಾಡ್ತಾ ಕೂರೋಣ ಅಂದ್ರು. ನೀನೇನು ತಲೆ ಕೆಡಿಸ್ಕೋಬೇಡ. ತಲೆ ಕೆಡಿಸ್ಕೊಳ್ಳಲ್ಲ ರೀ, ಆದ್ರೆ ಮಾಮ ಊಟ ಮಾಡ್ಲಿಲ್ವಲ್ಲ. ಸರಿ, ಈಗ ಮಾತಾಡ್ತಾ ನಿಂತ್ಕೊಂಡ್ರೆ ಪ್ರಯೋಜನ ಇಲ್ಲ. ನಾನು ಅಕ್ಕಪಕ್ಕದವ್ರನ್ನ ಕರಿತೀನಿ. ಯಾರ್ಯಾರು ಬರ್ತಾರೋ ನಾವು ಅವ್ರಿಗೆ ಊಟ ಬಡಿಸೋಣ. ಸರಿ ಸರಿ, ಬಂದೆ ನಾನು.
ತಿನ್ನು ತಿನ್ನು ತಿನ್ನು, ಹೊಟ್ಟೆ ತುಂಬಾ ತಿನ್ನು. ಹಾ, ಈ ಬೆಟ್ಟದಲ್ಲಿರೋ ಹಸಿರು ಹುಲ್ಲು ನಿನಗೋಸ್ಕರ ಅಂತಾನೆ ಇರೋದು. ಹಾ, ನಿಮ್ಮ ಹೊಟ್ಟೆ ಚೆನ್ನಾಗಿ ತುಂಬಬೇಕು. ಹಾ, ನಿಮ್ ಹೊಟ್ಟೆ ತುಂಬಲಿಲ್ಲ ಅಂದ್ರೆ ನನಗಿಷ್ಟ ಆಗೋದಿಲ್ಲ, ಮೊದ್ಲೇ ಹೇಳ್ತಾ ಇದ್ದೀನಿ. ತಗೊಳಪ್ಪ ನೀನು, ತಗೋ, ತಿನ್ನು 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 ತಿನ್ನು. ಮಾಮ ಒಂದ್ ಮಾತು ಹೇಳ. ಏನಪ್ಪ ದತ್ತು, ಇರೋ ಕೆಲಸ ಬಿಟ್ಟು ಮಾತಾಡ್ತಾ ನಿಂತಿರ್ತೀಯ ನೀನು? ಹಾ, ಅದು ಹಾಗಲ್ಲ ಮಾಮ. ಮತ್ತೆ ಹೇಗೆ? ಇಲ್ಲ, ಅದೇನಂದ್ರೆ ಗುರೂಜಿ ಅವ್ರ ಮನೆಗೆ ಹೋಗ್ಬೇಕಲ್ವ ನಾವು. ಹೌದು, ಹೋಗ್ಬೇಕಿದೆ. ಹೋಗೋಣ ಬಿಡು ಆರಾಮಾಗಿ. ಹೇಗೂ ಹೇಳಿದೀವಲ್ಲ ಅವನಿಗೆ ಬರ್ತೀವಿ ಅಂತ. ಮಾಮ, ಹಾಗಾದ್ರೆ ನಾನು ಕಟ್ಟಿಗೆ ತಗೊಂಡ್ ಬರ್ತೀನಿ. ಇಲ್ಲ ಬೇಡ, ಇರು. ನಮ್ಮ ಜಾಗದಲ್ಲಿರೋ ಜನರು ಬಾಕಿ ಕೆಲಸ ಮಾಡ್ತಾರೆ, ನೀವು ಮುಂದೆ ಹೋಗಿ. ಹಾ, ಅವರಲ್ಲಿ ಕಾಯ್ತಾ ಇರ್ತಾರೆ ನಿಮ್ಗೆ. ಆದ್ರೆ ಮಾಮ, ನಾವು ಹೋಗಿ ಏನ್ ಮಾಡೋದಲ್ಲಿ? ಅವ್ರು ನಮ್ಮ ಹತ್ರ ಮಾಮ ಯಾಕೆ ಬರಲಿಲ್ಲ ಅಂತ ಕೇಳಿದ್ರೆ ನಾವೇನ್ ಹೇಳ್ಬೇಕು? ಅಯ್ಯೋ, ಅವ್ರಿಗೆ ಹೇಳಿ ಮಾಮ ಸ್ವಲ್ಪ ತಡವಾಗಿ ಬರ್ತಾರೆ ಅಂತ. ನೀವು ಮುಂದೆ ಹೋಗಿ, ಅವರಲ್ಲಿ ಕಾಯ್ತಾ ಕೂತಿರ್ತಾರಲ್ವಾ. ಮಾಮ, ನಿಮ್ ಜಾಗದಲ್ಲೇ ಇರ್ತೀನಿ, ನೀರು ಗೀರು ತಂದು ಕೊಡ್ತೀನಿ. ಇಲ್ಲ ಬೇಡ, ನೀನ್ ಕೂಡ ಇವ್ರ ಜೊತೆಗೆ ಹೋಗು. ನೀರಿನ ವ್ಯವಸ್ಥೆ ನಾನು ನೋಡ್ತೀನಿ, ಇಲ್ಲಿ ಯಾರಿಗಾದ್ರೂ ಹೇಳ್ತೀನಿ. ಹೋಗಿ ನೀವು, ಹೋಗಿ ಹೋಗಿ. ಸರಿ ಮಾಮ, ನೀವ್ ಹೇಗೆ ಹೇಳ್ತೀರೋ ಹಾಗೆ. ಏನವ್ವಾ, ಹೇ ಕಪಿಲ, ಹಾ, ನಾನಿಲ್ಲಿ ಇಲ್ದಿರೋವಾಗ ನೀನ್ ಏನು ತಿನ್ನೋದಿಲ್ವಂತೆ? ಅಯ್ಯೋ ತಾಯಿ, ಹೀಗ್ ಮಾಡಿದ್ರೆ ಹೇಗಾಗುತ್ತೆ? ನನಗೆ ಕೆಲಸದ ಮೇಲೆ ಆಚೆ ಹೋಗಬೇಕಾಗುತ್ತೆ ಅಲ್ವಾ? ಮೇವು ತಿನ್ನಿ. ಹಾ, ಅರೇ, ಯಾರಾದ್ರೂ ಕಪ್ಪಲಾಗ ಸ್ವಲ್ಪ ನೀರು ತಗೊಂಡ್ ಬನ್ನಿ. ಹಾ, ಕುಡಿಯುವ, ಕುಡಿ. ಹ್ಮ್, ಏನ್ರಿ, ಮಾಮ ಬರ್ಬೇಕಾಗಿತ್ತಲ್ವ ಇವತ್ತು? ಮತ್ತೆ ಇನ್ನೂ ಬರ್ಲಿಲ್ಲ? ಬರ್ತೀನಿ ಅಂತ ಹೇಳಿದ್ರು ಅವರು. ಅಥವಾ ಮತ್ತೆ ನೀವು ಅವ್ರ ಜಾಗಕ್ಕೆ ಹೋಗಿ ಬರ್ತೀರಾ ಹೇಗೆ? ನಂಗೂ ಹಾಗೆ ಅನ್ನಿಸ್ತಿದೆ, ಆದ್ರೆ ಸ್ವಲ್ಪ ಹೊತ್ತು ಕಾದು ನೋಡೋಣ ಅಂತ. ನೀವ್ ಹೇಗೆ ಹೇಳ್ತೀರೋ ಹಾಗೆ. ರೀ, ಮಾಮ ಅವ್ರ ಸೇವಕರು ಬರ್ತಾ ಇದ್ದಾರೆ. ಆದ್ರೆ ಮಾಮ ಅವ್ರು ಕಾಣಿಸ್ತಿಲ್ವಲ್ಲ? ಅಯ್ಯೋ, ಹೌದಲ್ವಾ? ಅಯ್ಯೋ, ಆದ್ರೆ ಮಾಮ ಎಲ್ಲಿರ್ಬೋದು? ರಾಮ್ ರಾಮ್. ರಾಮ್ ರಾಮ್. ರಾಮ್ 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 ರಾಮ್. ದತ್ತು ಅಣ್ಣ, ನೀವು ಮಾತ್ರ ಬಂದ್ರಿ, ಮಾಮ ಎಲ್ಲಿದ್ದಾರೆ? ಅಯ್ಯೋ, ಅದಕ್ಕೋಸ್ಕರ ನಾವ್ ಬಂದಿದೀವಿ ನೋಡಿ. ಅಂದ್ರೆ ಅದು ಮಾಮ ಅವರು ಹಿಂದಿಂದ ಬರ್ತಾ ಇದ್ದಾರೆ. ಏನಾಯ್ತು ಅಣ್ಣ? ಅಂದ್ರೆ ಮಾಮ ಬರ್ಲಿಲ್ವಲ್ಲ, ಅದಕ್ಕೆ ಕೇಳಿದ್ವಿ. ಓ ಅಕ್ಕ, ಮಾಮ ಅವರು ಕುರಿಗಳನ್ನ ನೋಡ್ಕೊತಾ ಇದ್ರು, ಅವರೇ ನಮ್ಮನ್ ಮುಂದೆ ಕಳ್ಸಿರೋದು. ಓ, ಆದ್ರೆ ಮಾಮ ಯಾವಾಗ ಬರ್ತಾರಂತೆ? ಅದ್ರ ಬಗ್ಗೆ ಏನು ಹೇಳಿಲ್ಲ ಅವರು. ಆದ್ರೆ ಮಾಮ ಅವರೇ ಹೇಳಿದ್ರು ನಿಮ್ ಮುಂದೆ ಗುರುಜಿ ಮನೆಗೆ ಹೋಗಿ ಅಂತ. ಹಾ, ಆದ್ರೆ ಖಂಡಿತ ಬರ್ತಾರಲ್ವಾ ಮಾಮ? ಏನಿಲ್ಲ, ನೀವು ಮಾತ್ರ ಬಂದ್ರಿ, ಅದಕ್ಕೆ ಕೇಳ್ದೆ. ಅಯ್ಯೋ, ಮಾಮ ಅವ್ರು ಬರ್ತಾ ಇದಾರೆ, ನೀವೇನು ತಲೆ ಕೆಡ್ಸ್ಕೋಬೇಡಿ. ನಿನ್ನೆಯಿಂದ ಯಾಕೋ ತುಂಬಾ ಅನಿಸ್ತಿದೆ. ಅಂದ್ರೆ ಮಾಮ ನನ್ ಮೇಲೆ ಬೇಜಾರು ಮಾಡ್ಕೊಂಡಿದ್ದಾರೆ ಅಂತ, ನನ್ ಮೇಲೆ ಕೋಪ ಮಾಡ್ಕೊಂಡಿದ್ದಾರಂತ. ಏನಾದ್ರೂ ತಪ್ಪಾಯ್ತಾ ನನ್ನಿಂದ? ಅಯ್ಯೋ ಗುರೂಜಿ, ಹಾಗೆಲ್ಲ ಏನು. ಹೌದು. ಅಯ್ಯೋ, ಮಾಮ ಯಾಕೆ ನಿಮ್ ಮೇಲೆ ಕೋಪ ಮಾಡ್ಕೋತಾರೆ? ಬದಲಾಗಿ ಇದು ನಿಮ್ಮ ಅದೃಷ್ಟ ಅನ್ಕೋಬೇಕು, ಮಾಮ ಅವ್ರು ನಿಮ್ ಮನೆಗೆ ಬರ್ತಿದ್ದಾರೆ ಅಂತ. ಯಾಕೆಂದ್ರೆ ನಾನು ಎಷ್ಟೊಂದ್ಸರಿ ಮಾಮನ್ನ ಕರೆದಿದ್ದೀನಿ, ಆದ್ರೆ ಅವ್ರು ಯಾವತ್ತೂ ನಮ್ಮ ಮನೆಗೆ ಬಂದೇ ಇಲ್ಲ. ಅದು ನಿಜಾನೇ, ಮಾಮ ಅಂದ್ರೆ ದೇವ್ರು, ಸಾಕ್ಷಾತ್ ಮಹಾದೇವನ ಅವತಾರ.
ಸುಜಾತ, ಮಾಮ ಯಾವಾಗ ಬೇಕಾದ್ರೂ ಬರ್ಬೋದು. ನೀನ್ ತಯಾರಿ ಮಾಡು. ನೀವು ಬನ್ನಿ, ಕೂತ್ಕೊಳ್ಳಿ. ನಾನು ನೀರು ಕೊಡ್ತೀನಿ, ಬನ್ನಿ. ನನಗ್ ಗೊತ್ತಿದೆ ಜನರಿಗೆ ನನ್ನ ಮೇಲೆ ಸಾಕಷ್ಟು ಅಪೇಕ್ಷೆ ಇದೆ ಅಂತ. ನಾನು ಅವರ ಆಸೆಗಳನ್ನ ಈಡೇರಿಸಬೇಕು ಅಂತ ಅವ್ರಿಗೆ ಅನ್ನಿಸ್ತಾ ಇರುತ್ತೆ. ಪುಣ್ಯ ಮಾಡಿರ್ತಾರೋ ಅವ್ರ ಆಸೆಗಳು ಈಡೇರುತ್ತೆ ಮಾತ್ರ ಖಚಿತ. ಶೆಟ್ಜಿ, ಶೆಟ್ಜಿ ಇದಾರ ಮನೇಲಿ? ಶೇಟ್ಜಿ ಇಲ್ಲಿಲ್ಲ. ಒಳಗಡೆ ಬರ್ಲಾ? ಏನ್ ಕೆಲ್ಸ ಇದೆ ನಿನ್ಗೆ? ಒಂದ್ ವಿಷಯ ಹೇಳ್ಬೇಕಿತ್ತು ಸ್ವಲ್ಪ. ಇಲ್ಲಿ ನೋಡ್ಕಣಪ್ಪ, ನೀನ್ ದುಡ್ಡು ಮಾತ್ರ ಕೇಳ್ಬಾರ್ದು. ಹಾ, ನೆನ್ನೆನೋ ಮೊನ್ನೆನೋ ಬಂದಿದ್ದ ಅಲ್ವಾ ನೀನು? ಮತ್ತೆ ಹೇಡ್ಜಿ ಹೇಳ್ ಕಳ್ಸಿದ್ರಲ್ವಾ ನಿನ್ಗೆ ಈಗ ಸದ್ಯಕ್ಕೆ ಹಣ ಇಲ್ಲ ಅಂತ? ಮತ್ತೆ ಯಾಕೆ ಬಂದಿದ್ಯಾ? ಏನಾಯ್ತು? ಒಂದ್ ವಿಷಯ ಹೇಳ್ಬೇಕಿತ್ತು ನಿಮ್ಗೆ. ಶೇಡ್ಜಿ ಅವ್ರಿಗೆ ಸ್ವಲ್ಪ ತೊಂದರೆ ಇತ್ತಲ್ವಾ, ಅದಕ್ಕೆ ಅವರು ಹಣ ಕೊಡ್ಲಿಲ್ಲ ನಿನ್ಗೆ. ಆದ್ರೆ ನಿನ್ ಕೆಲ್ಸ ಆಯ್ತಾ ಈಗ? ಅಯ್ಯೋ, ಏನು ಅಂತ ಹೇಳಿ ನಿಮ್ಗೆ. ನಾನ್ ನಿಮ್ ಹತ್ರ ಬಂದಾಗ ಆಗ ಬಾಳು ಜೊತೆ ನನ್ ಭೇಟಿ ಆಯ್ತು. ಬಾಳು ಅವರೇ ನನ್ ಕೆಲ್ಸ ಮಾಡಿದ್ರು ನೋಡಿ. ಅಯ್ಯೋ, ಇದೇನ್ ಹೇಳ್ತಿದ್ಯೋ ನೀನು? ಬಾಳು ನಿನಗ್ ಸಹಾಯ ಮಾಡದ್ನಾ? ಹೌದು. ಬಾಳುನೇ ನಿನಗ್ ಹಣ ಕೊಟ್ನಾ? ಹೋಗು ಈಗ. ಮತ್ತೆ ಇದನ್ನ ಯಾರಿಗೂ ಹೇಳ್ಬೇಡ ನೀನು. ಸುಮ್ಮನೆ ಡಂಗೂರ ಸಾರ್ಬೇಡ, ಇಲ್ಲಾಂದ್ರೆ ಕಣ್ಕಂಡವ್ರು ಬರ್ತಾರೆ ನನ್ನ ಹತ್ರ ಹಣ ಕೇಳೋದಕ್ಕೆ. ಅದು ನಾನು ಹೇಳೋಕ್ಕಾಗಲ್ಲ ಈಗ. ಏನ್ ಕೊಟ್ಟ, ಹೇಗ್ ಕೊಟ್ಟ, ಏನ್ ಮಾಡಿದ್ದ, ಏನ್ ಮಾಡಿಲ್ಲ ಅನ್ನೋದ್ನ. ಅಯ್ಯೋ, ನಿಮ್ ಮನೇಲಿ ಬಾಳು ಇದ್ದಾನೆ. ನಿಮ್ ಮನೇಲಿ ದೇವ್ರಿದ್ದಾನೆ. ಅವನು ನಾನು ಕೆಲಸ ಮಾಡಿದ್ನಲ್ಲ, ಅದಕ್ಕೆ ನಿಮ್ ಹತ್ರ ಹೇಳೋಣ ಅಂತ. ಅದು ನಿಮ್ಮಿಂದಾಗಿ ಅಲ್ವಾ ನನ್ನ ಮತ್ತೆ ಬಾಳು ಭೇಟಿ ಆಗಿದ್ದು. ಅದಕ್ಕೆ ನಿಮಗೆ ನಮಸ್ಕಾರ ಮಾಡೋದಕ್ಕೆ ಬಂದೆ.